ರಾಜ್ಯ ಬಿಜೆಪಿಯಲ್ಲಿ ಇವತ್ತು ಆಡಿಯೋ ಒಂದರ ಸದ್ದು. ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ. ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ರಾಜ್ಯಾಧ್ಯಕ್ಷ ಬದಲಾವಣೆಯ ಬಗ್ಗೆ ಮಾತನಾಡಿದ ಆಡಿಯೋ. ಬಿರುಗಾಳಿ ಎಬ್ಬಿಸಿದೆ ಬಿಜೆಪಿ ಇಂಟರ್ನಲ್ ಪಾಲಿಟಿಕ್ಸ್ನಲ್ಲಿ. ದೆಹಲಿ ಮಟ್ಟದ ನಾಯಕರೊಬ್ಬರ ಜೊತೆಗೆ ಮಾತನಾಡಿದ್ದಾರೆ ಅನ್ನಲಾಗ್ತಾ ಇದೆ. ಇದನ್ನು ಇಂಗ್ಲಿಷ್ನಲ್ಲಿದೆ ಸಂಭಾಷಣೆ. ಸಹಜವಾಗಿ ಅನಿಸೋದು ಕರ್ನಾಟಕದ ನಾಯಕರುಗಳ ಜೊತೆಗೆ ಮಾತಾಡಿದ್ದಲ್ಲ ಅಂತ. ಸದಾನಂದ ಗೌಡರು ನನ್ನ ಧ್ವನಿಯೇ ಅಲ್ಲ, ಅದು ನಾನು ಮಾತನಾಡಿದ್ದೇ ಅಲ್ಲ ಅಂತಾರೆ. ಆ ಸ್ಪಷ್ಟೀಕರಣಕ್ಕೆ ಆಮೇಲೆ ಬರೋಣ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ಬಿಡಿ, ಅಕ್ಟೋಬರ್ನಲ್ಲಿ ಕಿತ್ತು ಬಿಸಾಕಿ ವಿಜಯೇಂದ್ರರನ್ನ ಅನ್ನ ಧ್ವನಿ ಇದು. ಇನ್ನೆರಡು ತಿಂಗಳಲ್ಲಿ ನಾವ್ಯಾಕೆ ಗೊಂದಲ ಸೃಷ್ಟಿ ಮಾಡಿಕೊಳ್ಳಬೇಕು? ಅಕ್ಟೋಬರ್ ಅಷ್ಟೊತ್ತಿಗೆ ಟರ್ಮ್ ಮುಗಿದಿರುತ್ತೆ, ಯಾರು ಕಂಪ್ಲೇಂಟ್ ಮಾಡಂಗಿಲ್ಲ. ಈಗಲೇ ಕಿತ್ತು ಹಾಕಿದರೆ ಲಿಂಗಾಯತ ವಿರೋಧ ಆಗಬಹುದು. ಟರ್ಮ್ ಮುಗಿದ ನಂತರ ಬದಲಾವಣೆ ಮಾಡಿ ಆ ಸ್ಥಾನಕ್ಕೆ ಒಳ್ಳೆ ವ್ಯಕ್ತಿ ತರಬೇಕು ಅಂತಾರೆ. ಕೇಳಿಸ್ಕೊಳ್ಳಿ ಒಮ್ಮೆ ಆಡಿಯೋ. One thing, I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way, Exactly. for it is July starting day after tomorrow, July, August, September. October, kick him out. Okay. Okay. If you do it now, his team again will Lingayats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. ಪ್ರದೀಪ್ ಅನ್ನುವವರ ಜೊತೆಗೆ ಮಾತನಾಡಿದಂಗೆ ಕಾಣಿಸುತ್ತಿದೆ. ಇಂಗ್ಲಿಷ್ನಲ್ಲಿದೆ ಸಂಭಾಷಣೆ. ಪ್ರದೀಪ್ ಜಿ ಅನ್ನೋ ಮಾತು ಬರುತ್ತೆ. ಸಂಚಲನ ಸೃಷ್ಟಿಸಿತು ಬಿಜೆಪಿಯೊಳಗೆ ಈ ಆಡಿಯೋ. ಸದಾನಂದ ಗೌಡರನ್ನ ಕೇಳಿದ್ರೆ ನನ್ನದಲ್ಲವೇ ಅಲ್ಲ ಇದು ಅಂದ್ರು.
ಸುವರ್ಣ ನ್ಯೂಸ್ ಬಗ್ಗೆ ನನಗೆ ಅತ್ಯಂತ ಖುಷಿ ಆಯಿತು. ಕಾಲ್ ಮಾಡಿದ್ರು, ನೀವೇ ತನಿಖೆ ಮಾಡಿ ಅಂದಿದ್ದೀನಿ. ನಾನು ಕಳ್ಳ ಅಲ್ಲ, ಕಳ್ಳ ಆಗಿದ್ರೆ ಬಾಗಿಲು ಹಾಕಿ ಮನೇಲಿ ಕುತ್ಕತಿದ್ದೆ. ಈ ಬಗ್ಗೆ ಮಾತಾಡಲ್ಲ, ರಾಷ್ಟ್ರೀಯ ನಾಯಕರು ಹೇಳಿದ್ರೆ ಮಾತಾಡ್ತೀನಿ ಅಂದಿದ್ದಾರೆ ಸದಾನಂದ ಗೌಡರು. ಅದಕ್ಕೆ ಸತ್ಯ ಸಂಗತಿಗಳನ್ನು ಕೊಡುವಂಥದ್ದನ್ನು ಮಾಡ್ತೀರಿ. ಅದನ್ನು ನೀವು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ಕೊಂಡಿದ್ದಾನೆ. ಅವರು ಒಪ್ಕೊಂಡಿದ್ದಾರೆ. ನನಗೆ ಖುಷಿ ಆಯಿತು ಅವ್ರ ಮೇಲೆ. ನಾನು ನಿಮ್ಮೆಲ್ಲರಲ್ಲಿ ಅದನ್ನೇ ಕೇಳೋದು, ಯಾವುದೋ ಒಂದು ಅಡಿಗೆ ಬಂದಿದೆ, ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡ್ರೆ ಚರ್ಚೆ, ಸತ್ಯ ಸಂಗತಿ ಹೇಳಿದ್ದಕ್ಕೆ ನನ್ನ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ. ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಯಾಕೆ ಸರ್ ಕೊಡಬೇಕು? ನಂದಲ್ಲ, ದಿನ ನನಗೆ ಇದೇ ಕೆಲಸನಾ? ನಾನು ಈಗಲೂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಿಚಾರಗಳು ಗಂಭೀರ ಇದೆ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣವಾದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದು ಆಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನಲ್ಲಂಥ ಸೊತ್ತನ್ನು ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳುವುದಿಲ್ಲ. ನನಗೇನು ಅಗತ್ಯ ಇಲ್ಲ. ಆರೋಪ ಮಾಡುವಂಥವರು 1000 ಜನ ಇರ್ತಾರೆ. ಆರೋಪಕ್ಕೆ ಉತ್ತರ ಕೊಟ್ಟೇ ಸಾಯುವವರೆಗೆ ಬದುಕುವಂಥ ವ್ಯಕ್ತಿ ನಾನಲ್ಲ. ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಯಾರಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ. ನನ್ನ ರಾಷ್ಟ್ರೀಯ ನಾಯಕರು ನನ್ನಲ್ಲಿ ಕೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ ಹೊರತು ರಾಜ್ಯ ಮಟ್ಟದಲ್ಲಿ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಾನು ಎಲ್ಲವನ್ನು ನೋಡಿ ಈ ಸ್ಥಾನಕ್ಕೆ ಬಂದವನು. ಎಲ್ಲವನ್ನು ನಿಮ್ಮಲ್ಲಿ ಹೇಳಿದರೆ ಯಾವಾಗ ನೀವು ಅವರಲ್ಲಿ ಹೇಳಿ ಮಾತಾಡ್ತಿದ್ರೆ ಮಾತಾಡ್ತೀನಿ. ಏನು ರೀ ನೀವು ಅಲ್ಲ, ನೀವೇ ಅರ್ಥ ಮಾಡಿಕೊಳ್ಬೇಕು. ನಾನು ಇದರ ಬಗ್ಗೆ ಯಾವುದೇ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ರಾಮನಲ್ಲಿ, ಸೋಮನಲ್ಲಿ, ಅಧ್ಯಕ್ಷರಲ್ಲಿ, ವಿಪಕ್ಷ ನಾಯಕರಲ್ಲಿ ಯಾವ ಪ್ರಶ್ನೆ ಸರ್ ಇದು? ವಿಜಯೇಂದ್ರ ಬಣದ ಬಿಜೆಪಿ ನಾಯಕರಲ್ಲಿ ನಿರೀಕ್ಷೆಯಂತೆಯೇ ಈ ಆಡಿಯೋ ಆಕ್ರೋಶ ಹೊಮ್ಮಿಸಿತು. ಯಡಿಯೂರಪ್ಪನವರು ತ್ಯಾಗ ಮಾಡಿದ್ದಕ್ಕೆ ನೀವು ಸಿಎಂ ಆಗಿದ್ದು. ಯಡಿಯೂರಪ್ಪನವರು ಬಿಜೆಪಿ ಕಟ್ಟಿರದಿದ್ರೆ ಈಗ ಮಾತನಾಡುವವರು ಯಾರಿಗೂ ಅಧಿಕಾರ ಸಿಗ್ತಿರ್ಲಿಲ್ಲ ಅಂತ MP ರೇಣುಕಾಚಾರ್ಯ ಹೇಳಿದ್ರು. ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಕಟ್ಟರ್ ಬೆಂಬಲಿಗ ರೇಣುಕಾಚಾರ್ಯ ಆಕ್ರೋಶ. ಸದಾನಂದ ಗೌಡರು ಮಾತಾಡಿದ್ರೆ ನೋಡಿಲ್ಲ. ಯಾರಾದರೂ ಪ್ರಯತ್ನ ಮಾಡಿದರೆ ನಾವು ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ಮತ್ತು ಸಭೆಗಳು ಮಾಡ್ತೀವಿ. ಇನ್ನು ಮುಂದೆ ಎಲ್ಲಿ ಉತ್ತರ ಕೊಡಬೇಕು? ಮಾಧ್ಯಮದಲ್ಲೆಲ್ಲ ಯಾರು ವಿಜೇಂದ್ರ ಬಗ್ಗೆ ಇಳಿಸ್ತೀವಿ ಅಂತ ಹೇಳ್ತಲ್ಲ, ನಾವು ಹೇಳ್ತಾ ಇದೀವಿ, ನಿಮಗೆ ತಾಕತ್ತಿದ್ರೆ ವಿಜೇಂದ್ರ ಬೇಡ ಅಂತ ಹೇಳ್ರಿ, ನಿಮಗೆ ತಾಕತ್ತಿದ್ರೆ ಯಡಿಯೂರಪ್ಪ ಈ ಪಕ್ಷಕ್ಕೆ ಬೇಡ ಅಂತ ಹೇಳ್ರಿ, ಯಡಿಯೂರಪ್ಪನ ಕುಟುಂಬ ಬೇಡ ಅಂತ ಹೇಳ್ರಿ. ನಾನು ಸವಾಲಾಗ್ತೀನಿ, ಬಹಿರಂಗವಾಗಿ ಹೇಳ್ಬೇಕಲ್ಲ, ಕದ್ದು ಮುಚ್ಚಿ ಹೇಳೋದಲ್ಲ, ಕದ್ದು ಮುಚ್ಚಿ ದೂರು ಕೊಡೋದಲ್ಲ. ಅಡ್ಡ ಮತದಾನಕ್ಕೆ ಯಾರು ಕಾರಣ? ವಿಜೇಂದ್ರ ಅಲ್ಲ, ಕೆಲವರು ಮೀರ್ ಸಾಧಕರಿರ್ತಾರೆ. ವಿಜೇಂದ್ರ ಅವರಿಗೆ BJP ಕೆಟ್ಟಿಸ್ತಿರ್ಬೇಕು, ರಾಷ್ಟ್ರೀಯ ನಾಯಕರು ಅಪಮಾನ ಮಾಡಬೇಕಂದ್ರೆ ಅಡ್ಡ ಮತದಾನ ಮಾಡಿದರು. ಅದಕ್ಕೋಸ್ಕರ ಸ್ವಾರ್ಥಿಗಳು, ಮೀರ್ ಸಾಧಕರು ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ಇದು ಕಾರಣ ಯಾರು ಏನಂತಂದು. ವಿಜೇಂದ್ರ ಅವ್ರ ನೇತೃತ್ವದಲ್ಲೇ ವಿಧಾನಸಭೆ ಚುನಾವಣೆಗೆ ಹೋಗ್ತೀವಿ, ಅವ್ರ ನೇತೃತ್ವದಲ್ಲೇ ಅಧಿಕಾರಕ್ಕೆ ಬರ್ತೀವಿ. ಅಕ್ಟೋಬರ್ಗೆ ಅವಧಿ ಮುಗಿಯುತ್ತೆ, ಹೀಗಾಗಿ ಅವಾಗ ಕಿತ್ತಾಕಿ ಅವರನ್ನ ಈಗ ಕಿತ್ತಾಕಿದ್ರೆ ಲಿಂಗಾಯತರು ವಿರೋಧ ಆಗ್ಬೋದು ಅಂತ ಮಾತಾಡಿದ್ದಾರೆ. ತಾಕತ್ತಿದ್ರೆ ಕಿತ್ತಾಗಲಿ, ರಾಷ್ಟ್ರೀಯ ನಾಯಕರಿಗೆಲ್ಲ ಸವಾಲಾಕಂತ ನಾನು ಯಾರು ಹೇಳಿದೆ ನಾನು ನೋಡಿಲ್ಲ. ಸದನ ಅಕಸ್ಮಾತ್ ಯಾರಾದರೂ ಹೇಳಿದರೆ ಏನು ಆಟೋಗೋಸ್ತಾನೆ ಕಿತ್ತೆಸೋಕ್ಕೆ ಯಡಿಯೂರಪ್ಪನವ್ರು ಕಟ್ಟಿದ ಪಾರ್ಟಿ ನಾವೆಲ್ಲ ಬೆಳೆದೀವಿ. ಯಡಿಯೂರಪ್ಪನವ್ರ ಕೊಡುಗೆ ವಿಜಯೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಪಕ್ಷಕ್ಕೊಂದು ಗೌರವ ಬಂದಿದೆ. ಇದು ಒಳ್ಳೆಯದಲ್ಲ, ಇನ್ನು ಮುಂದೆ ಹೇಳಬಾರ್ದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.